ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. 23ನೇ ತಾರೀಕು ನಾವು ಕರ್ನಾಟಕ ರಾಜ್ಯದ ಎಲ್ಲ ಪಾರ್ಲಿಮೆಂಟ್ ಸದಸ್ಯರ ಕಚೇರಿ ಮನೆ ಮುಂದೆ ಸ್ಕೀಮ್ ನೌಕರರು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿರ್ತಕ್ಕಂಥ ಅಂಗನವಾಡಿ ಬಿಸಿಯೂಟ ಆಶಾ ಯೋಜನೆಗಳನ್ನು ಕಾಯಂ ಮಾಡಬೇಕು ಮತ್ತು ಈ ನೌಕರರಿಗೆ 21,000 ರೂಪಾಯಿ ರೀತಿಯ ಒಂದು ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಖಾಸಗಿ ಶಾಲೆಗಳು ಹೆಚ್ಚು ತಲೆ ಎತ್ತಿದ್ದಾವೆ. ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಇವತ್ತು ಮೂಲೆ ಗುಂಪಾಗ್ತಾ ಇದ್ದಾವೆ. ಸರ್ಕಾರಗಳು ಏನು ಜನರಿಗೆ ಕೊಡಬೇಕಾಗಿರುವಂಥ ಆಹಾರ ಆರೋಗ್ಯ ಶಿಕ್ಷಣಕ್ಕೆ ಇರ್ತಕ್ಕಂಥ ಅನುದಾನಗಳನ್ನು ಸುಮಾರು ಕಡಿತ ಮಾಡಿದ್ದಾವೆ. ಆ ಅನುದಾನ ಕಡಿತದ ಕಾರಣದಿಂದ ಇವತ್ತು ಏನು ಒಂದು ಒಳ್ಳೆಯ ಸರ್ವಿಸನ್ನು ಈ ವಿಚಾರದಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಅಲ್ಲಿ ಕೂಲಿ ಮಾಡೋ ಅಂಥ ಮಕ್ಕಳು, ರೈತರ ಮಕ್ಕಳೇ ಅಂಗನವಾಡಿ ಕೇಂದ್ರಗಳಿಗೆ ಬರೋದು. ಆ ಅಂಗನವಾಡಿ ಕೇಂದ್ರಗಳು ಏನಾದರೂ ಇವತ್ತು ಮೂಲೆ ಗುಂಪಾದರೆ ಆ ಶಿಕ್ಷಣ ಪಡೆಯೋದಕ್ಕೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಸಾಧ್ಯ ಆಗಲ್ಲ, ಪೋಷಕರಿಗೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಈ ವಿಚಾರಗಳನ್ನು ನಾವು ಈ ಸಮಾವೇಶ ಮುಗಿದ ನಂತರ ತಕ್ಷಣ ಒಂದು ಯೋಜನೆ ರೂಪಿಸಿದ್ದೀವಿ. ನಾವು ಈ ವಿಚಾರವನ್ನು ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಜನರಿಗೆ ಮತ್ತು ನಮ್ಮ ನೌಕರರಿಗೆ ವಿಚಾರವನ್ನು ಮುಟ್ಟಿಸುವಂಥ ನಾವು ಪ್ರಚಾರ ಜಾಥಾಗಳನ್ನು ಮಾಡ್ತಿದ್ದೀವಿ. ಮತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ನಂತರ ಈ ಯೋಜನೆಗಳಿಗೆ ಕೊಡ್ತಾ ಇರ್ತಕ್ಕಂಥ ಶೇರಿಂಗ್ ಪ್ಯಾಟ್ರನನ್ನು ಚೇಂಜ್ ಮಾಡಿದ್ದಾರೆ. ಸುಮಾರು 40% ಅಷ್ಟು ಕಡಿತ ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹೊರಿಸಿದ್ದಾರೆ. ಈಗ ರಾಜ್ಯ ಸರ್ಕಾರಗಳು GST ಪಾಲಿನ ಹಣ ಬರ್ತಾ ಇಲ್ಲ, ಹಾಗಾಗಿ ನಮಗೆ ಹಣ ಕೊಡಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಅವರು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಒಟ್ಟಾರೆ ಈ ಸ್ಕೀಮ್ಸ್ ಎಲ್ಲನೂ ಕೂಡ ತುಂಬ ಅಪಾಯದಲ್ಲಿದ್ದಾವೆ. ಹಿಂದೆ ಏನು ಸರ್ಕಾರಗಳು 2014ಕ್ಕಿಂತ ಮುಂಚೆ ಶೇರಿಂಗ್ ಪ್ಯಾಟರ್ನ್ 100ಕ್ಕೆ 90% ಅಷ್ಟು ಕೊಡ್ತಾಯಿದ್ರು, ಅದೇ ರೀತಿಯಲ್ಲಿ ಸರ್ಕಾರಗಳು ಕೊಡಬೇಕು. ಮತ್ತು ಅಂಗನವಾಡಿ ನೌಕರಿಗೆ 21,000 ರೂಪಾಯಿ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು. ಮತ್ತು ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ 1 ಕೋಟಿ ನೌಕರರನ್ನು ಕೂಡ ಕಾಯಂ ಮಾಡಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ನಾವು ಸಂಸದರ ಕಚೇರಿ ಮುಂದೆ ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟಕ್ಕೆ ಅವರು ಸ್ಪಂದಿಸಿ ಅಟ್ಲೀಸ್ಟ್ ಫೆಬ್ರವರಿಯಲ್ಲಿ ಬರುವಂಥ ಬಜೆಟಲ್ಲಾದರೂ ಕೂಡ ನಮಗೆ ಗೌರವಧನವನ್ನು, ಅವರು ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಈ ನಿಟ್ಟಲ್ಲಿ ಒತ್ತಾಯ ಮಾಡ್ತೀವಿ.